ಕಟ್ಟಡ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಶ್ರೀಮತಿ ಸುಧಾ ಗರಗ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಎಸ್ಎ ಗಫಾರ್ ಅವರು ಅರ್ಹರಾದ ಅವಿದ್ಯಾವಂತ ಕಾರ್ಮಿಕರಿಗೆ ಸರ್ಕಾರಿ ಸೌಲಭ್ಯಗಳು ಸರಿಯಾಗಿ ತಲುಪುತ್ತಿಲ್ಲ. ಅಧಿಕಾರಿಗಳು ಮಾನವೀಯತೆಯಿಂದ ವರ್ತಿಸಿ ಕಾರ್ಮಿಕರಿಗೆ ದಾಖಲೆಗಳನ್ನು ಪಡೆಯುವ ಸರಿಯಾದ ಮಾರ್ಗದರ್ಶನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಅರ್ಹರಲ್ಲದವರು ನಕಲಿ ಕಾರ್ಡ್ಗಳನ್ನ ಬಳಸಿ ಸೌಲಭ್ಯಗಳನ್ನ ಲಪಟಾಯಿಸುತ್ತಿರುವುದರ ವಿರುದ್ಧವೂ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು ಈ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರ ಬಸವರಾಜ್ ಶೀಲವಂತರ್, ಕಾಸಿಂ ಸರ್ದಾರ, ಶರಣುಗಡ್ಡೆ ಮಹದೇವಪ್ಪ ಸೇರಿದಂತೆ ಅನೇಕ ಕಾರ್ಮಿಕರು ಮುಖಂಡರು ಉಪಸ್ಥಿತರಿದ್ದರು. ಕಟ್ಟಡ ಕಾರ್ಮಿಕ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ನಾವು ಈ ಕಟ್ಟಡ ಕಾರ್ಮಿಕರಿಗೆ ಏನು ಅವಿದ್ಯಾವಂತರಿದ್ದಾರ, ಮುಗ್ಧರಿದ್ದಾರ, ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಆ ದಾಖಲೆಗಳು ಒದಗಿಸುವಾಗ ಒಂದು ಹೆಚ್ಚು ಕಡಿಮೆ ಆದರೆ ಅದನ್ನ ಆ ಸಣ್ಣ ಪುಟ್ಟ ಕಾರಣಕ್ಕಾಗಿ ಅದನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಜ್ಞೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ಈ ತರ ಒಂದು ತಪ್ಪುಗಳು ಆಗ್ತಾ ಇದಾವ. ಆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಕರೆಸ್ಕೊಂಡು ಅವ್ರಿಗೆ ಅದನ್ನ ಮನವರಿಕೆ ಮಾಡಿ ಯಾವುದೇ ದಾಖಲೆಗಳು ಇಲ್ಲ ಅದನ್ನ ಸೇರಿಸುವ ಅವ್ರಿಗೆ ಸೌಲಭ್ಯ ಕೊಡಿಸುವಂತ ಪ್ರಯತ್ನ, ಅವ್ರ ಮಾನವೀಯತೆ ಕನಿಷ್ಠ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಏನಾಗ್ತಾ ಇದೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಈ ಸಣ್ಣ ಪುಟ್ಟ ತಪ್ಪುಗಳಿಂದ ಎಲ್ಲಾ ಸೌಲಭ್ಯಗಳು ವಂಚಿತ ಆಗ್ತದೆ. ಹಂಗಾಗಿ ಆ ಒಂದು ವಂಚನೆ ಆಗ್ಬಾರ್ದನ್ನ ಕಾರಣಕ್ಕಾಗಿ ಈ ಅಧಿಕಾರಿಗಳಲ್ಲಿ ಮಾನವೀಯತೆ ಬರಲಿ, ಸಣ್ಣ ಪುಟ್ಟ ತಪ್ಪುಗಳಿದ್ರೆ ತಿದ್ದುಕೊಂಡು ಆ ಒಂದು ಸೌಲಭ್ಯಗಳ ಕೊಡಿಸಿದ್ರೆ ಅದು ಒಳ್ಳೇದಾಗತ್ತೆ. ಈಗ ಹೆಚ್ಚು ಏನಾಗ್ಬಿಟ್ಟಿದೆ ಅಂದ್ರೆ ನಕಲಿ ಕಾರ್ಡ್ದಾರರು ಈ ಎಲ್ಲಾ ಸೌಲಭ್ಯಗಳ ಪಡ್ಕೊಂತ ಇದ್ದಾರೆ. ಯಾಕಂದ್ರೆ ಅವ್ರು ಎಲ್ಲಾ ದಾಖಲೆಗಳು ಹಸ್ತಾ ಇದ್ದಾರೆ. ಅವ್ರು ಬಂದ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಅವ್ರಿಗೆ ಏನು ಕೊಡಬೇಕು ತಗೋಬೇಕು ಅದು ಮಾಡ್ಕೊಂಡು ಅದನ್ನ ಆ ಸೌಲಭ್ಯಗಳು ಪಡ್ಕೊಂತ ಇದ್ದಾರೆ. ಅವ್ರಿಗೆ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದೆ, ಆದ್ರೆ ನಿಜವಾದ ಕಟ್ಟಡ ಕಾರ್ಮಿಕ ಸೌಲಭ್ಯ ಸಿಗ್ತಾ ಇಲ್ಲ. ಈ ಒಂದು ಇದಕ್ಕೆ ಸರಿಪಡಿಸುವಂಥದ್ದು ಮತ್ತು ಅದ್ರ ಜೊತೆಗೆ ಕಿಟ್ಗಳನ್ನು, ಯಾವುದೇ ಕಿಟ್ಗಳನ್ನು ಕೊಡಬೇಡ್ರಿ, ಅದರ ಬದಲಿಗೆ ಹಣ ಸಂದಾಯ ಮಾಡ್ರಿ, ಅದು ನೇರವಾಗಿ ಇದರ ಕಟ್ಟಡ ಕಾರ್ಮಿಕರಿಗೆ ಅದನ್ನ ಸಿಗಲಿ, ಅವ್ರ ಅಕೌಂಟಿಗೆ ಜಮಾ ಆಗಲಿ ಅನ್ನುವಂಥದ್ದು ಒಂದಿದ್ರೆ. ಇನ್ನೊಂದು ಏನಪ್ಪ ಅಂದ್ರೆ ಈ ಕಟ್ಟಡ ಏನು ಕಾರ್ಮಿಕರಿಗೆ ಕಿಟ್ ಕೊಡ್ತಾ ಇದಾರೆ ಅದು ಸಂಪೂರ್ಣವಾಗಿ ರದ್ದಾಗಬೇಕು. ಅದ್ರ ಜೊತೆಗೆ ಏನು ಕಾರ್ಮಿಕರ ಸೇವಾ ಕೇಂದ್ರ ಅಂತಿದೆ ಅದನ್ನು ರದ್ದು ಮಾಡ್ಬೇಕನ್ನುವಂಥದ್ದು ಇಂಥ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಈ ಒಂದು 15 ದಿನ ನಾವು ಗಡುವು ಕೊಟ್ಟಿವಿ. ಅಷ್ಟರೊಳಗೆ ಆದರೆ ಸರಿ, ಆಗಲಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ.